ಗಲ್ಫ್ ದೇಶಗಳಲ್ಲಿರುವಂತಹ ತೈಲ ಕೇಂದ್ರಗಳ ಮೇಲೆ ಬಾಂಬುಗಳು ಬಿದ್ದುವು ಅಂತಂದರೆ ಇದನ್ನ ಈಗಲೂ ಕೂಡ ಚೇತರಿಸ್ಕೊಳ್ಳೋಕ್ಕಾಗ್ತಿಲ್ಲ. ತಿಂಗಳ ನಂತರ ಅವ್ರು ಕೊಡ್ತಿರೋ ಫೋಟೋಗ್ರಾಫ್ಗಳನ್ನ ನೋಡಿದ್ರೆ ನೌಕಾ ನೆಲೆಗಳು ಧ್ವಂಸ ಆಗಿದೆ, ಅಮೆರಿಕಾದ ನೆಲೆಗಳು ಧ್ವಂಸ ಆಗಿದವಲ್ಲಿ. ಈ ಗಲ್ಫ್ ದೇಶಗಳಲ್ಲಿ ಈಗಿರೋದು ಬರೀ ತೈಲ ಮಾತ್ರ ಅಲ್ಲ, ನಿಮ್ಮ ಅಮೆಜಾನ್ ಇರ್ಬೋದು, ಗೂಗಲ್ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ದೈತ್ಯಗಳು ಯಾರಿದ್ದಾರೆ ಅವರ ಪ್ರಧಾನ ಕಚೇರಿಗಳು ಮತ್ತು ಅದೆಲ್ಲ ಜಾಗತಿಕ ಕಾರ್ಯನಿರ್ವಹಣೆ ಮಾಡುವಂತಹ ಕೇಂದ್ರಗಳಲ್ಲಿದ್ದಾವೆ. ಇಡೀ ಜಗತ್ತಿನ 20% ತೈಲ ಮತ್ತು ಅನಿಲ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಹಾದು ಹೋಗುತ್ತೆ. ಅದನ್ನ ಅದು ಕುತ್ತಿಗೆ ಥರನೇ ಇದೆ, ಕುತ್ತಿಗೆ ನಿಂಗೆ ಹಿಡ್ಕೋಬೋದು, ಆ ಥರ ಇದೆ. ಅಲ್ಲಿ ಇವರು ಕುತ್ತಿಗೆನ ಹಿಡಿದ್ರು. ಕನ್ನಡದಲ್ಲಿ ಗಾದೆ ಇದೆ, ಮೂಗಿಡಿದ್ರೆ ಬಾಯಿ ಓಪನ್ ಆಗುತ್ತೆ ಅಂತ. ಮೂಗಿಡಿದ್ರು, ಇಡೀ ಜಗತ್ತಿನ ಬಾಯಿ ಓಪನ್ ಆಯಿತು, ಯುದ್ಧ ನಿಲ್ಲಿಸಿ ಅಂದ್ಕೊಳ್ಳೋಕೆ ಶುರು ಮಾಡಿದ್ರು. ಭಾರತದಲ್ಲಿ ಎಲ್ಲಿನೋ ಎಫೆಕ್ಟಿಂದ ಮಳೆ ಬರ್ತಾ ಇಲ್ಲ, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಿದೆ, ತೈಲದ ಬೆಲೆ ಜಾಸ್ತಿ ಆಗಿದೆ, ಹಣದುಬ್ಬರ ಜಾಸ್ತಿ ಆಗ್ತಿದೆ. ಈ ಯುದ್ಧ ನಿಲ್ಲಿಲ್ಲ ಅಂತಂದರೆ ಭಾರತದ ಆರ್ಥಿಕತೆಯೇ ಕೊಲಾಪ್ಸ್ ಆಗುತ್ತೆ. ಇಡೀ ಭಾರತದ ಆರ್ಥಿಕತೆ ಅಲ್ಲ, ಇಡೀ ದಕ್ಷಿಣ ಏಷ್ಯಾದ ಆರ್ಥಿಕತೆ, ಜಪಾನ್ನ ಆರ್ಥಿಕತೆ ಕೂಡ ಕೊಲಾಪ್ಸ್ ಆಗುವ ಹಂತಕ್ಕೆ ಬಂದಿದೆ. ಭಾರತವು ನಾವು ಇತಿಹಾಸದ ಈ ಕಾಲಘಟ್ಟದಲ್ಲಿ ಯಾವ ಕಡೆ ಇರ್ತೀವಿ? ಮೋದಿ ತನ್ನ ಆಯ್ಕೆಯನ್ನು ಮಾಡ್ಕೊಂಡಾಯ್ತು, ಅವನು ಇಸ್ರೇಲ್ ಕಡೆ ಇದ್ದಾನೆ. ನಾವು ಯಾವ ಕಡೆ ಮಾಡ್ಕೊಳ್ತೀವಿ? ಯಾವುದು ಸತ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇರಾನ್ ಬಗ್ಗೆ ನಡೆದಿರುವ ಅಪಪ್ರಚಾರ ಏನಿದೆ ಅದು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ನಿಲುವು ತಗೊಳ್ಳೋದಕ್ಕೆ ಅಡ್ಡಿ ಬರುತ್ತೆ. ಫೆಬ್ರವರಿ 28ಕ್ಕೆ 150ಕ್ಕೂ ಹೆಚ್ಚು ಜನರನ್ನು ಕೊಂದಾಕಿದ್ರು, ಮುಗಿಲಿಲ್ಲ, ಯುದ್ಧ ಮುಂದುವರಿಯಿತು. ಒಂದೇ ವಾರದಲ್ಲಿ ಮರುಯುದ್ಧ ಮಾಡುವುದಕ್ಕೆ ಶುರು ಮಾಡಿದ್ರು. ಎಷ್ಟು ನಿಶಿತವಾಗಿ ಗಲ್ಫ್ ದೇಶಗಳಲ್ಲಿರುವಂತಹ ತೈಲ ಕೇಂದ್ರಗಳ ಮೇಲೆ ಬಾಂಬುಗಳು ಬಿದ್ದುವು ಅಂತಂದರೆ ಇದನ್ನು ಈಗಲೂ ಕೂಡ ಚೇತರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರೈವೇಟ್ ಸ್ಯಾಟಲೈಟ್ಗಳು ಅಮೇರಿಕಾದ ನಿಯಂತ್ರಣದಲ್ಲಿರುತ್ತೆ. ಅವರು ಕನಿಷ್ಠ 1 ತಿಂಗಳ ಕಾಲ ನಿಜವಾದಂಥ ವರದಿ ಕೊಡಬಾರದು ಅಂತ ಒಪ್ಪಂದ ಇದೆ. ಅದಾದ ಮೇಲೆ ಬರ್ತಿರೋ 1 ತಿಂಗಳ ನಂತರ ಅವ್ರು ಕೊಡ್ತಿರೋ ಫೋಟೋಗ್ರಾಫ್ಗಳನ್ನ ನೋಡಿದ್ರೆ ನೌಕಾ ನೆಲೆಗಳು ಧ್ವಂಸ ಆಗಿದೆ, ಅಮೇರಿಕಾದ ನೆಲೆಗಳು ಧ್ವಂಸ ಆಗಿದವಲ್ಲಿ. ಇದೆಲ್ಲದಕ್ಕೂ ಕಾರಣವಾಗಿದ್ದು ನೇರವಾಗಿ ಚೈನಾ ಇರಾನ್ಗೆ ಕೊಟ್ಟಂಥ ಸಹಾಯ. ಇನ್ಫ್ಯಾಕ್ಟ್ ಇರಾನ್ ಘೋಷಣೆ ಮಾಡಿದೆ, 60 ಟಾರ್ಗೆಟ್ಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಗಲ್ಫ್ ದೇಶಗಳಲ್ಲಿ ಈಗಿರೋದು ಬರೀ ತೈಲ ಮಾತ್ರ ಅಲ್ಲ, ನಿಮ್ಮ ಅಮೆಜಾನ್ ಇರ್ಬೋದು, ಗೂಗಲ್ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ದೈತ್ಯಗಳು ಯಾರಿದ್ದಾರೆ ಅವರ ಪ್ರಧಾನ ಕಚೇರಿಗಳು ಮತ್ತು ಅದೆಲ್ಲ ಜಾಗತಿಕ ಕಾರ್ಯನಿರ್ವಹಣೆ ಮಾಡುವಂತಹ ಕೇಂದ್ರಗಳಲ್ಲಿದ್ದಾವೆ. ಅಲ್ಲಿ ಬಾಂಬ್ ಬಿತ್ತು ಅಂತಂದರೆ ತುಂಬ ದೊಡ್ಡ ಎಡವಟ್ಟಾಗ್ತವೆ. ಅಷ್ಟು ಮಾತ್ರ ಅಲ್ದಿರ, ಒಂದು ಕಡೆ ಜನರ ಅತಿ ದೊಡ್ಡ ಬೆಂಬಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಚೈನಾ ಬೆಂಬಲ, ಜೊತೆಗೆ ಅವ್ರಿಗೆ ಅನುಕೂಲಕ್ಕೆ ಬಂದದ್ದು ಸ್ಟ್ರೈಟ್ ಆಫ್ ಹಾರ್ಮುಜ್. ಮೊದಲು ಇದನ್ನು ಯಾರೂ ಯೋಚನೆ ಮಾಡಿರಲಿಲ್ಲ, ಬಹುಶಃ ಅವರು ಯೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಇಡೀ ಜಗತ್ತಿನ 20% ತೈಲ ಮತ್ತು ಅನಿಲ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಹಾದು ಹೋಗುತ್ತೆ. ಅದನ್ನು ಅದು ಕುತ್ತಿಗೆ ಥರನೇ ಇದೆ, ಕುತ್ತಿಗೆ ನಿಂಗೆ ಹಿಡ್ಕೋಬೋದು, ಆ ಥರ ಇದೆ. ಅಲ್ಲಿ ಇವರು ಕುತ್ತಿಗೆನ ಹಿಡಿದ್ರು. ಕನ್ನಡದಲ್ಲಿ ಗಾದೆ ಇದೆ, ಮೂಗಿಡಿದ್ರೆ ಬಾಯಿ ಓಪನ್ ಆಗುತ್ತೆ ಅಂತ. ಮೂಗಿಡಿದ್ರು, ಇಡೀ ಜಗತ್ತಿನ ಬಾಯಿ ಓಪನ್ ಆಯಿತು, ಯುದ್ಧ ನಿಲ್ಲಿಸಿ ಅಂದ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವಾಗ ತೈಲ ಸಾಗಾಟ ನಿಲ್ತೋ ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಿದೆ. ಬರೀ ತೈಲ ಅಲ್ಲ, ಅಲ್ಲಿಂದ ನ್ಯಾಫ್ತಾ ಇತ್ಯಾದಿಗಳು ಬರಬೇಕು, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗಂತೂ ಭಾರತದಲ್ಲಿ ಎಲ್ಲಿನೋ ಎಫೆಕ್ಟಿಂದ ಮಳೆ ಬರ್ತಾ ಇಲ್ಲ, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಿದೆ, ತೈಲದ ಬೆಲೆ ಜಾಸ್ತಿ ಆಗಿದೆ, ಹಣದುಬ್ಬರ ಜಾಸ್ತಿ ಆಗ್ತಿದೆ. ಈ ಯುದ್ಧ ನಿಲ್ಲಿಲ್ಲ ಅಂತಂದರೆ ಭಾರತದ ಆರ್ಥಿಕತೆಯೇ ಕೊಲಾಪ್ಸ್ ಆಗುತ್ತೆ. ಇಡೀ ಭಾರತದ ಆರ್ಥಿಕತೆ ಅಲ್ಲ, ಇಡೀ ದಕ್ಷಿಣ ಏಷ್ಯಾದ ಆರ್ಥಿಕತೆ, ಜಪಾನ್ನ ಆರ್ಥಿಕತೆ ಕೂಡ ಕೊಲಾಪ್ಸ್ ಆಗುವ ಹಂತಕ್ಕೆ ಬಂದಿದೆ. ಇದರ ಪರಿಣಾಮ ಅಮೆರಿಕಾಗೂ ಆಗುತ್ತೆ. ಯಾಕಂದರೆ ಅಮೆರಿಕನೂ ಕೂಡ ಪ್ರಧಾನವಾಗಿ ಎಕ್ಸ್ಪೋರ್ಟ್ ಮಾರ್ಕೆಟ್ ಮೇಲೆ ಆಧಾರ ಪಟ್ಟಿರೋದು. ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೆ ಕೊಂಡ್ಕೊಳ್ಳೋಕೆ ಜನ ಬೇಕು, ದೇಶಗಳ ಹತ್ರ ಕೊಂಡ್ಕೊಳ್ಳೋ ಶಕ್ತಿ ಇರಬೇಕು. ದೇಶಗಳ ಹತ್ರ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅಮೆರಿಕಾಗೂ ಹಣದುಬ್ಬರ ಜಾಸ್ತಿ ಆಗುತ್ತೆ. ಫಸ್ಟ್ ಟೈಮ್ ಕಳೆದ 40 ವರ್ಷದಲ್ಲಿ ಅಲ್ಲಿ ಹಣದುಬ್ಬರ 4.2% ತಲುಪಿದೆ. 4ರಷ್ಟು ಹಣದುಬ್ಬರ ದಾಟ್ತು ಅಂದರೆ ಅಧ್ಯಕ್ಷ ಮತ್ತೆ ಆಯ್ಕೆ ಆಗುವುದು ಬಹಳ ಕಷ್ಟ ಇವತ್ತಿನ ಪರಿಸ್ಥಿತಿ. ಅದಕ್ಕೆ ಏನು ಮಾಡ್ತಾನೆ ಟ್ರಂಪು, ನೀವು ಬೇಕಾದ್ರೆ ಗಮನಿಸಿ ನೋಡ್ರಿ, ಶುಕ್ರವಾರ ಸಂಜೆ ಯುದ್ಧ ಘೋಷಣೆ ಮಾಡ್ತಾನೆ. ಕೊಂದಾಕ್ಬಿಡ್ತೀನಿ, ನಿರ್ನಾಮ ಮಾಡಿಬಿಡ್ತೀನಿ. ಇನ್ನು ಇರಾನ್ ಹೇಳ ಹೆಸರಿನಾಗತ್ತೆ, ಶುಕ್ರವಾರ ಸಂಜೆ ಹೇಳ್ತಾನೆ. ಸೋಮವಾರ ಬೆಳಗ್ಗೆ ಇಲ್ಲ, ಸಂಧಾನ ಒಪ್ಪಂದವನ್ನು ನಾವು ಪ್ರಾರಂಭಿಸಿದ್ದೀವಿ, ಆದಷ್ಟು ಬೇಗ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿಕೆ ಕೊಡ್ತಾನೆ. ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟು ಬಹಳ ಮುಖ್ಯ. ಸ್ಟಾಕ್ ಮಾರ್ಕೆಟು ಮುಚ್ಚೋದು ಶುಕ್ರವಾರ ಸಂಜೆ, ಓಪನ್ ಆಗೋದು ಸೋಮವಾರ ಬೆಳಗ್ಗೆ. ಸೊ ಇವ್ರ ಯುದ್ಧ 2 ದಿವಸ ನಡೆಯುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೋಮವಾರದಿಂದ ಮತ್ತೆ ತೈಲ ಬೆಲೆ ಇಳಿಲಿಲ್ಲ ಅಂತಂದರೆ ಇಡೀ ಜಗತ್ತಿನ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಇವ್ರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಇದು ಕೂಡ ಒಂದು ದೊಡ್ಡ ಲಿವರೇಜ್ ಆಗಿ ಇರಾನ್ನ ಸಹಾಯಕ್ಕೆ ಬಂದಿದೆ.
ಇವೆಲ್ಲವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ನೀವು ನೋಡಿರ್ಬೋದು. ಭಾಗಶಃ 6 ಸತಿ ಟ್ರಂಪು ಸರ್ವನಾಶ ಆಗೋಯ್ತು, ಇರಾನ್ ಸರ್ವನಾಶ ಆಗೋಯ್ತು, ಅಲ್ಲಿ ನಾಯಕತ್ವನೇ ಇಲ್ಲ. ಅಲ್ಲೀಗ ನಾವು ಯಾರ ಜೊತೆ ಮಾತಾಡಬೇಕು? ಅಲ್ಲಿ ನಾಯಕತ್ವನೇ ಇಲ್ಲ, ಸರ್ವನಾಶ ಆಗೋಯ್ತು, ಯುದ್ಧ ಗೆದ್ದುಬಿಟ್ವಿ ಅಂತ 6 ಸತಿ ಘೋಷಣೆ ಮಾಡಿರ್ಬೋದು. ಆ ಥರ ಘೋಷಣೆ ಮಾಡಿದ ನೆಕ್ಸ್ಟ್ ಡೇನೇ ನಾಯಕತ್ವದ ಜೊತೆ ಯುದ್ಧ ಮಾಡೋಕ್ಕೆ ನಾನು ಮಾತುಕತೆಗೆ ಸಿದ್ಧ ಇದ್ದೀನಿ, ಮುಸ್ತಫಾ ಖೊಮೇನಿ ಅವರನ್ನು ಕೂಡ ನಾನು ಮಾತಾಡಬೇಕು ಅಂತ ಬಯಸ್ತೀನಿ. ಆ ಜನ ಎಲ್ಲ ಬಹಳ ಸಜ್ಜನರು, ಬಹಳ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿಕೆ ಕೊಡ್ತಾರೆ. ನಿನ್ನೆ ದೇ ಆರ್ ಸ್ಕಮ್ ಅಂತ ಹೇಳ್ತಾರೆ, ದುಷ್ಟರು, ಅನಿಷ್ಟರವರು ಅಂತ ಹೇಳ್ತಾರೆ. ಅಂದರೆ ಇದು ಅವರ ಒಳಗಡೆ ಇರುವಂತಹ ಒಂದು ವೈರುಧ್ಯದ ಸಂಕೇತ. ಪರಿಣಾಮ ಹೆಂಗಾಗಿದೆ, ಅವರೇನು ಅಂದ್ಕೊಂಡ್ರು, ಇಡೀ ಇರಾನಿನ ರಚನೆಯಲ್ಲಿ ಬೇರೆ ಬೇರೆ ಹಿತಾಸಕ್ತಿಗಳ ಜನ ಇದ್ದಾರೆ, ಭಾಗಶಃ ಖಾಮೆನೈನ ವಿರೋಧಿಸುವಂಥ ಬಹಳ ದೊಡ್ಡ ಒಂದು ಗುಂಪಿದೆ, ಆ ಗುಂಪು ಬಂದು ಅಧಿಕಾರ ಇಟ್ಕೊಂಡ್ಬಿಡುತ್ತೆ, ನಾವು ಈ ದಾಳಿಯ ಮೂಲಕ ಈ ಆಡಳಿತದ ಗುಂಪನ್ನು ನಾಶ ಮಾಡಿ ಭಿನ್ನಮತೀಯರ ಗುಂಪನ್ನು ಅಧಿಕಾರಕ್ಕೆ ತರ್ತೀವಿ, ಆ ಮೂಲಕ ಇಸ್ರೇಲ್ನ ವಿರುದ್ಧ ಹೋರಾಟ ಮಾಡ್ತಿರೋ ಹಮಾಸ್ಗೆ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳಿಗೂ ಕೂಡ ಶಕ್ತಿ ಕುಂದುತ್ತೆ, ಆ ಮೂಲಕ ನಾವು ಗೆದ್ದುಬಿಡ್ತೀವಿ ಅಂದ್ಕೊಂಡ್ರು. ರಿವರ್ಸ್ ಏನಾಯಿತು? ರಿವರ್ಸು ಇವತ್ತು ಅಮೇರಿಕಾದಲ್ಲಿ ಕಳೆದ 60 ವರ್ಷಗಳೇ ಅತ್ಯಂತ ಪಾಪ್ಯುಲಾರಿಟಿ ಕಡಿಮೆ ಇರುವ ರಾಷ್ಟ್ರಾಧ್ಯಕ್ಷ ಯಾರು ಅಂದರೆ ಇವತ್ತು ಟ್ರಂಪ್, 27% ಹಿಡಿದಿದೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ನಡೆದಂಥ ಒಂದು ಸೆನೆಟ್ನಲ್ಲಿ ನಡೆದಂಥ ವೋಟಿಂಗ್ನಲ್ಲಿ ರಿಪಬ್ಲಿಕನ್ಸೇ ಸುಮಾರಷ್ಟು ಜನ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ವೋಟ್ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ಯುದ್ಧ ಮಾಡುವ ಶಕ್ತಿಯ ಮೇಲೆ ಅವರು ಸುಮಾರಷ್ಟು ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾಗಾ ಬೇಸ್ ಅಂತೇನಿತ್ತು, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಅವರೇ ಇವ್ರನ್ನ ಅಧಿಕಾರಕ್ಕೆ ತಂದದ್ದು. ಆ ಅಮೇರಿಕಾದ ಮಾಗಾ ಬೇಸ್ನಲ್ಲೂ ದೊಡ್ಡ ಬಿರುಕು ಬಂದಿದೆ. ಟಕ್ಕರ್ ಅಂತ ಅಂದ್ಬಿಟ್ಟು ಒಬ್ಬ ಮನುಷ್ಯ ಇದ್ದಾನೆ, ದೊಡ್ಡ ಯೂಟ್ಯೂಬ್ ಚಾನಲ್ ಎಲ್ಲ ನಡೆಸ್ತಾನೆ, ಆತ ಈ ಥರ ದೊಡ್ಡ ಸಪೋರ್ಟರ್ ಆಗಿದ್ದ. ದಿನನಿತ್ಯ ಮೂಲ ಮಾಗಾದ ಜನ ಟ್ರಂಪ್ ಅಮೇರಿಕಾದ ಅತಿ ದೊಡ್ಡ ಕಳಂಕ ಅಂತ ಅಂದ್ಬಿಟ್ಟು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಈ ಡಿಸೆಂಬರ್ಗೆ ದ್ವೈವಾರ್ಷಿಕ ಚುನಾವಣೆ ನಡೆಯುತ್ತೆ, ಸೆನೆಟ್ಗೆ, ಕಾಂಗ್ರೆಸ್ಗೆ ನಡೆಯುತ್ತೆ. ಆ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಸೆನೆಟಲ್ಲಿ ರಿಪಬ್ಲಿಕನ್ಸು ಬಹುಮತದಲ್ಲಿದ್ದಾರೆ. ಆದರೆ ಈ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಇವರು ಬಹುಮತಕ್ಕೆ ಬರುವುದು ಬಹಳ ಕಷ್ಟ ಇದೆ. ಬಹುಮತಕ್ಕೆ ಬರಲಿಲ್ಲ ಅಂತಂದರೆ ಈ ಯುದ್ಧ ಮಾಡುವ ಶಕ್ತಿಯೂ ಕೂಡ ಅಮೇರಿಕಕ್ಕಿರೋದಿಲ್ಲ. ಅದು ಕೂಡ ಇರಾನಿನ ಅಂದಾಜಿನಲ್ಲಿದೆ, ಚೈನಾದ ಅಂದಾಜಿನಲ್ಲಿದೆ, ರಷ್ಯಾದ ಅಂದಾಜಿನಲ್ಲಿದೆ. ಅದರ ಒಳಗಡೆ ಯುದ್ಧ ಮುಗಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇವರು ತೀವ್ರವಾಗಿ 90 ಕಡೆ ದಾಳಿ ಮಾಡ್ತೀನಿ, ಬಾಂಬಾಗಿ ಭಸ್ಮ ಮಾಡಿಬಿಡ್ತೀನಿ ಅಂತ ಶುರು ಮಾಡಿ. ಯಾಕಂದರೆ ಯುದ್ಧ ದೀರ್ಘವಾದಷ್ಟು ಕೂಡ ಟ್ರಂಪ್ನ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ, ಯುದ್ಧ ದೀರ್ಘವಾದಷ್ಟು ಕೂಡ ಇರಾನ್ಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇದು ಈ ಯುದ್ಧದಲ್ಲಿರುವ ಅಸಲಿ ವೈರುಧ್ಯ. ಯುದ್ಧ ದೀರ್ಘವಾದಷ್ಟು ಕೂಡ ಇವರು ಸಹಿಸಿಕೊಳ್ಳುವುದಾದರೆ ಇರಾನ್ ಅತಿ ದೊಡ್ಡ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಆದರೆ ಕಳೆದ 45 ವರ್ಷಗಳಲ್ಲಿ ದಿಗ್ಬಂಧನಗಳ ಮೂಲಕವೇ ಅವರು ಬೆಳೆದಿದ್ದಾರೆ. ನಾವು ಊಹಿಸ್ಕೊಳ್ಳೋಣ, ನಾವು ಆ ಪರಿಸ್ಥಿತಿಯಲ್ಲಿ ಇದ್ದರೆ ಏನಾಗ್ತಿತ್ತು ಈ ದೇಶದಲ್ಲಿ ಅಂತ. 1979ರಿಂದಲೂ ದಿಗ್ಬಂಧನವೇ. ಅದರ ನಡುವೆನೇ ಹೆಂಗೆ ಬದುಕಬೇಕು ಅಂತ ಅಂದ್ಬಿಟ್ಟು ಆ ಜನ ಕಲ್ತಿರೋದ್ರಿಂದ ಈ ಯುದ್ಧದ ನೋವುಗಳನ್ನು ನಾವು ಅನುಭವಿಸುತ್ತೇವೆ. ಆದರೆ ಈ ಬಾರಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಅಂತಿಮವಾಗಿ ಇನ್ನು ಈ ಯುದ್ಧಗಳು ನಡಿಬಾರದು. ಪದೇ ಪದೇ ಒಪ್ಪಂದ ಮಾಡ್ತೀವಿ, ಒಪ್ಪಂದ ಮಾಡಿದ ತಕ್ಷಣ ಯುದ್ಧ ಮಾಡ್ತೀವಿ, ಯುದ್ಧ ನಿಲ್ಲಿಸ್ತೀವಿ, 6 ತಿಂಗಳು ಬಿಟ್ಟು ಮತ್ತೆ ಯುದ್ಧ ಮಾಡ್ತೀವಿ. ಇನ್ನು ಈ ಯುದ್ಧಗಳು ನಡಿಬಾರದು. ಅಂತಿಮವಾದಂಥ ಒಂದು ಸೊಲ್ಯೂಷನ್ ಬರಬೇಕು ಅಂತೇಳಿ ಗಟ್ಟಿಯಾಗಿ ನಿಂತಿದ್ದಾರೆ. 14 ಪಾಯಿಂಟ್ಗಳ ಏನು ಮೆಮೊರ್ಯಾಂಡಮ್ ಆಯಿತು, ಆ ಮೆಮೊರ್ಯಾಂಡಮ್ ಈ ಸುದೀರ್ಘ ಕಾಲ ಕುಗ್ಗದೆ ಜಗ್ಗದೆ ಬಗ್ಗದೆ ಹಲವಾರು ಮಾರ್ಗೋಪಾಯಗಳಿಂದ, ಅದರಲ್ಲಿ ಅತಿ ಮುಖ್ಯವಾದದ್ದು ಸರ್ಕಾರದ ಜೊತೆ ಇರಾನಿನ ಜನರು ನಿಂತದ್ದು. ಎರಡನೆಯದು ಸೈನಿಕ ಸಾಮರ್ಥ್ಯಗಳನ್ನು ದೀರ್ಘಕಾಲೀನವಾಗಿ ಅವರು ಮಾಡ್ಕೊಂಡ್ಬಂದದ್ದು ಆ ಸೈನ್ಯ. ಮೂರನೇದಾಗಿ ಅಂತಾರಾಷ್ಟ್ರೀಯ ವಾತಾವರಣ ಇವರಿಗೆ ಪೂರಕವಾಗಿ ರೂಪುಗೊಂಡಿದ್ದು. ಈ 3 ಅಂಶಗಳಿಂದ ಅವರು ನಡ್ಕೊಂಡು ಬಂದಿದ್ದಾರೆ. ಮುಂದಿನ ಯುದ್ಧಗಳಲ್ಲೂ ಕೂಡ ಇದೇ ರೀತಿಯ ಡೈನಮಿಕ್ಸ್ ವರ್ಕ್ ಆಗುತ್ತೆ. ಯಾಕಂದರೆ ಇದನ್ನು ಬಿಟ್ಟು ಟ್ರಂಪ್ಗೆ ಬೇರೆ ಯಾವ ಪರ್ಯಾಯಗಳು ಇಲ್ಲ. 100 ಹೇಳ್ಬೋದು, ಆತ ನಾಳೆ ಬೆಳಗ್ಗೆ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು. ಯಾತಕ್ಕೆ ಇದುವರೆಗೆ ತನಕ ಸರ್ವನಾಶ ಮಾಡಿಲ್ಲ? ಅವಕಾಶ ಇತ್ತಲ್ಲ. ಸರ್ವನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇರಾಕನ್ನು ಗೆಲ್ಲಬೇಕೆಂದರೂ ಕೂಡ ಅಂತಿಮವಾಗಿ 4.5 ಲಕ್ಷ ಸೈನ್ಯ ಇರಾಕಿನ ನೆಲದ ಮೇಲೆ ಕಾಲಿಟ್ಟು ನಡೆಯಬೇಕಾಯಿತು. ವಾಯು ದಾಳಿ ನೀವು ಮಾಡುವುದು ಸೀಮಿತವಾದದ್ದು,
ಅದಾದ ನಂತರದಲ್ಲಿ ನಿಮ್ಮ ಸೈನ್ಯ ಇರಾನಿನಲ್ಲಿ ಕಾಲಿಡ್ತು ಅಂದರೆ ಇದು ಬೃಹತ್ತಾದಂಥ ದೇಶ, 8.5 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ಅಲ್ಲಿ ನೀವು ಕಾಲಿಟ್ಟು ಬದುಕಕ್ಕಾಗುವುದಿಲ್ಲ. ಅದಕ್ಕೇನೆ ಅವ್ರು ಹೇಳ್ತಾರೆ, ಬನ್ನಿ, ದಯವಿಟ್ಟು ಬನ್ನಿ, ನಮ್ಮನ್ನು ಆಕ್ರಮಣ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಈ ಯುದ್ಧ ಆ ಅರ್ಥದಲ್ಲಿ ಒಂದು ದುರ್ಬಲ ದೇಶ ಜನಶಕ್ತಿಯನ್ನು ಮತ್ತು ಅಂತಾರಾಷ್ಟ್ರೀಯ ಸಮೀಕರಣವನ್ನು ಸರಿಯಾಗಿ ದುಡಿಸಿಕೊಂಡರೆ ಸ್ವಾಭಿಮಾನದಿಂದ ಹೇಗೆ ಬದುಕಬಹುದು, ಹೇಗೆ ಒಂದು ದೇಶವಾಗಿ ಉಳಿಯಬಹುದು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಅದರರ್ಥ ಇರಾನ್ ದೇಶದ ಒಳಗಡೆ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ, ಆದರೆ ಒಂದು ವಸಾಹತುಶಾಹಿ ವಿರೋಧಿ ಸ್ವಾತಂತ್ರ್ಯ ಹೋರಾಟ ಅಂದ್ರೇ ಮೊದಲು ಹೊರಗಿನ ಶತ್ರುವನ್ನು ಹೊರದೋಡಿಸುವುದು. ಆ ಹೊರಗಿನ ಶತ್ರು ಅಮೇರಿಕ ಮತ್ತು ಇಸ್ರೇಲ್ ಆಗಿದೆ. ಇರಾನ್ ಗೆದ್ದರೆ 14 ಪಾಯಿಂಟ್ಗಳ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೂ ಕೂಡ ಅಕಸ್ಮಾತ್ ಜಾರಿಗೆ ಬಂದರೆ ಅದು ಬಹಳ ದೊಡ್ಡ ರೀತಿಯಲ್ಲಿ ಅಮೇರಿಕಾದ ಆಧಿಪತ್ಯವನ್ನು ಅತ್ಯಂತ ದುರ್ಬಲ ಮಾಡುತ್ತೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅತಿ ದೊಡ್ಡ ಸಾಲಗಾರ ದೇಶ ಅಮೇರಿಕ. ಭಟ್ರಿದ್ದಾರೆ, ಅವರು ಇದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಅತಿ ದೊಡ್ಡ ಡೆಕ್ಟರ್, ಅಷ್ಟು ದೊಡ್ಡ ಸಾಲಗಾರ ದೇಶ ಆದರೂ ಕೂಡ ಅದು ಯಾತಕ್ಕೆ ಆರ್ಥಿಕವಾಗಿ ಉಳ್ಕೊಂಡಿದೆ ಅಂತಂದರೆ ಪೆಟ್ರೋ ಡಾಲರ್ನ ಕಾರಣವಾಗಿ. ಅದೇನೇ ಆದರೂ ಡಾಲರ್ ಮೇಲೆ ನಡೆಯುತ್ತೆ. ತೈಲ ಬೇಕು ಅಂದರೆ ಡಾಲರ್ ಕೊಟ್ಟೆ ಕೊಂಡ್ಕೋಬೇಕು ನಾವು. ಯಾವುದೇ ದೇಶ ವ್ಯವಹಾರ ಮಾಡಬೇಕಂದ್ರೆ ಡಾಲರೇ. ಹೀಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ. ಆರ್ಥಿಕತೆ ಕುಸಿದಿದ್ರು ಡಾಲರ್ ಬೆಲೆ ಹಾಗೆ ಇರುತ್ತೆ. ಅದರ ಮೇಲೆ ಅಮೇರಿಕ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಈ ಇರಾನ್ ಯುದ್ಧದಲ್ಲಿ ಗೆದ್ದರೆ ಬ್ರಿಕ್ಸ್ ಅಂತ ಅಂದ್ಬಿಟ್ಟು ಒಂದಿದೆ. ಇನ್ಫ್ಯಾಕ್ಟ್ ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಈ ದೇಶಗಳು ಸೇರಿಕೊಂಡು ಫಸ್ಟ್ ಮಾಡಿದ್ದು ರಷ್ಯಾ ಮತ್ತು ಇಂಡಿಯಾ ಮತ್ತು ಚೈನಾವೇ. ಈ 3 ದೇಶಗಳು ಸೇರಿಕೊಂಡು ಶುರು ಮಾಡಿದ್ರು. ಡಾಲರ್ನ ಆಧಿಪತ್ಯಕ್ಕೆ ಪರ್ಯಾಯವಾಗಿ ಬಡ ದೇಶಗಳು ತಮ್ಮ ದೇಶಗಳ ಕರೆನ್ಸಿನಲ್ಲಿ ವ್ಯವಹಾರ ಮಾಡ್ಕೊಂಡ್ರೆ ಡಾಲರ್ನ ಗುಲಾಮಿತನ ತಪ್ಪುತ್ತೆ ಅಂತೇಳಿ ವ್ಯವಹಾರ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಮೋದಿ ಬಂದ ಮೇಲೆ ಅದಕ್ಕೆ ತಿಲಾಂಜಲಿ ಹಾಕಿದ್ರು. ಇನ್ಫ್ಯಾಕ್ಟ್ ಇರಾನ್ ಜೊತೆ ನಮ್ಮ ತೈಲ ವ್ಯವಹಾರ ನಡೀತಿದ್ದಾಗೆ ನಾವು ರೂಪಾಯಿನಲ್ಲಿ ಕೊಂಡ್ಕೊತಾ ಇದ್ವಿ, ಅಕ್ಕಿಯನ್ನು ಮಾರ್ತಿದ್ವಿ, ಪೆಟ್ರೋಲನ್ನು ಕೊಂಡ್ಕೊಳ್ತಾ ಇದ್ವಿ. ನಮ್ಮ ನಡುವೆ ಯಾವುದೇ ರೀತಿ ಶೋಷಕ ವಾಣಿಜ್ಯ ಸಂಬಂಧ ಇರಲಿಲ್ಲ. ನೀವು ಡಾಲರ್ನಲ್ಲಿ ತಗೋತೀವಿ ಅಂತಂದರೆ ಇಂಟರ್ನ್ಯಾಷನಲ್ ಡಾಲರ್ ಬೆಲೆ ಏನಿರುತ್ತೆ ಹಾಗೆ ನಿಮ್ಮ ಶೋಷಣೆ ಆಗುತ್ತೆ. ಬ್ರಿಕ್ಸು ಪರ್ಯಾಯವಾದಂಥ ಒಂದು ಆ ರೀತಿ ಡಾಲರ್ಗೆ ಪರ್ಯಾಯ ವ್ಯವಸ್ಥೆ ಮಾಡುವ ಪ್ರಯತ್ನದಲ್ಲಿತ್ತು. ಮೋದಿ ಸರ್ಕಾರ ಅದನ್ನು ವಿರೋಧಿಸ್ತಾ ಇತ್ತು. ಈಗ ಇರಾನ್ ಹಾಕಿರುವ ಷರತ್ತೇನಪ್ಪ ಅಂದರೆ ಹರ್ಮುಜಲ್ಲಿ ಆಯಿಲ್ ಹೋಗಬೇಕು ಅಂತಂದರೆ ನಾವು ಅದಕ್ಕೆ ಇನ್ನು ಮುಂದೆ ಶುಲ್ಕವನ್ನು ವಿಧಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಇರಾನಿನ ತೈಲವನ್ನು ನಾವು ಯುವಾನ್ನಲ್ಲಿ ಮಾರ್ತೀವಿ, ಅಂದರೆ ಚೈನೀಸ್ ಕರೆನ್ಸಿನಲ್ಲಿ ನಾವು ಮಾರ್ತೀವಿ. ಇದು ನಿಧಾನಕ್ಕೆ ಎಲ್ಲ ದೇಶಗಳು ಮಾಡೋದಕ್ಕೆ ಶುರುವಾದರೆ ಡಾಲರ್ಗೆ ಬದಲು ಯುವಾನ್ ಬರುವುದರ ಬದಲಿಗೆ ಪರಸ್ಪರ ದೇಶಗಳು ತಮ್ಮ ನಡುವಿನ ಕರೆನ್ಸಿನಲ್ಲಿ ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಡಾಲರ್ಗಿರುವ ಕೃತಕವಾದಂಥ ಮೌಲ್ಯ ಕುಸಿಯುತ್ತೆ. ಡಾಲರ್ ಬೆಲೆ ಕುಸಿದ್ರೆ ಅಮೇರಿಕ ಆರ್ಥಿಕತೆ ಕುಸಿಯುತ್ತೆ. ಅಮೇರಿಕದ ಆರ್ಥಿಕತೆ ಕುಸಿದ್ರೆ ಅಮೇರಿಕ ಮಾಡ್ತಿರುವ ಈ ಎಲ್ಲ ಶೋಷಣೆಗಳು ನಿಲ್ಲುತ್ತೆ. ಫಸ್ಟ್ ಅವರು ಇಡೀ ದೇಶಾದ್ಯಂತ ಏನು 800 ಮಿಲಿಟರಿ ಬೇಸ್ಗಳಿಟ್ಟಿದ್ದಾರೆ ಅದೆಲ್ಲವನ್ನು ವಾಪಸ್ ತಗೋಬೇಕಾಗತ್ತೆ. ಅಂದರೆ ಹೊಸ ವಿಶ್ವದ ಸೃಷ್ಟಿಗೆ ಮುನ್ನುಡಿಯೂ ಕೂಡ ಇದಾಗುವ ಸಾಧ್ಯತೆ ಇದೆ. ಯಾಕಂದರೆ ಜಗತ್ತಿನಲ್ಲಿ ಹಲವಾರು ಇಫ್ಸ್ ಆ್ಯಂಡ್ ಬಟ್ಸ್ ಮೇಲೆ ನಡೆಯುತ್ತೆ. ಸೊ ಹೀಗಾಗಿ ನಾವು ಇತಿಹಾಸದ ಈ ಕಾಲಘಟ್ಟದಲ್ಲಿ ಯಾವ ಕಡೆ ಇರ್ತೀವಿ? ಮೋದಿ ತನ್ನ ಆಯ್ಕೆಯನ್ನು ಮಾಡ್ಕೊಂಡಾಯ್ತು, ಅವನು ಇಸ್ರೇಲ್ ಕಡೆ ಇದ್ದಾನೆ. ನಾವು ಯಾವ ಕಡೆ ಮಾಡ್ಕೊಳ್ತೀವಿ? ಇನ್ಫ್ಯಾಕ್ಟ್ ಅದನ್ನು ಯಾವುದು ಸತ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇರಾನ್ ಬಗ್ಗೆ ನಡೆದಿರುವ ಅಪಪ್ರಚಾರ ಏನಿದೆ ಅದು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ನಿಲುವು ತಗೊಳ್ಳೋದಕ್ಕೆ ಅಡ್ಡಿ ಬರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ